ನಮಸ್ಕಾರ ವೀಕ್ಷಕರೇ, ಇಸ್ರೇಲ್ ಮತ್ತೆ ಹಮಾಸ್ ಯುದ್ಧ ಭಾಗ 61ಕ್ಕೆ ಎಲ್ಲರಿಗೂ ಸ್ವಾಗತ. ಇದರಲ್ಲಿ ಮೇಜರ್ ಅಪ್ಡೇಟ್ ಏನಂದ್ರೆ ಇಸ್ರೇಲ್ಗಿಂತ ಇವಾಗ ತುಂಬಾ ತಲೆನೋವಾಗಿರೋದು ಅಂದ್ರೆ ಈ ಹೌತೀಸ್ ರೆಬೆಲ್ ಅವರು ಭಾರತದ ಒಂದು ಕಮರ್ಷಿಯಲ್ ಶಿಪ್ ಮೇಲೆ, ಅದರಲ್ಲೂ ಕೂಡ ಆಯಿಲ್ ತೆಗೆದುಕೊಂಡು ಬರ್ತಿತ್ತು, ಆ ಶಿಪ್ ಮೇಲೆ ಇರಾನ್ ಅವರು ದಾಳಿ ಮಾಡಿದ್ದಾರೆ ಅಂತ ತಿಳಿದು ಬರ್ತಿದೆ. ಇರಾನ್ ಭಾರತದ ಜೊತೆ ಸ್ನೇಹವನ್ನ ಚೆನ್ನಾಗಿ ಇಟ್ಕೊಂಡಿದೆ, ಆದ್ರೂ ಕೂಡ ಈ ಹೌತೀಸ್ ಅವ್ರಿಗಾಗಿರ್ಬೋದು, ಆ ಹೌತೀಸ್ ರೆಬೆಲ್ ಅವ್ರಿಗೆ ಅಥವಾ ಈ ಹಮಾಸ್ ಅವ್ರಿಗೆ ಯಾರು ಪೇರೆಂಟ್ ಅಂದ್ರೆ ಇರಾನ್ ಅವರು. ಸೊ ಭಾರತ ಇಂಡೈರೆಕ್ಟ್ ಆಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅದು ಎಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ನಮ್ಮ ಭಾರತದ ಗಡಿ ಹತ್ರ ಬಂದು ಒಂದು ಡ್ರೋನ್ ಮೂಲಕ ಭಾರತದ ಶಿಪ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ವಾರ್ ಅನ್ನೋದು ನಡೀತಿದೆ ಇಸ್ರೇಲ್ ಅಲ್ಲಿ, ಅಂದ್ರೆ ಗಾಜಾ ಸ್ಟ್ರಿಪ್ ಒಳಗಡೆ, ಸೌತ್ ಗಾಜಾದಲ್ಲೂ ಕೂಡ IDF ಅವರು ಅಟ್ಯಾಕ್ ಗಳನ್ನ ಮಾಡ್ತಿದ್ದಾರೆ. ಕೆಲವೊಂದು ಟಾರ್ಗೆಟೆಡ್ ಅಟ್ಯಾಕ್, ಅಂದ್ರೆ ಜನಗಳ ಮೇಲೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡ್ತಿಲ್ಲ. ಎಲ್ಲೆಲ್ಲಿ ಹಮಾಸ್ ಅವರು ಕಂಡು ಬರ್ತಿದಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಡೌಟ್ ಬರ್ತಿರುತ್ತೋ ಇಂಥ ಬಿಲ್ಡಿಂಗ್ ಗಳಲ್ಲಿ ಹಮಾಸ್ ಅವರು ಇದ್ದಾರೆ ಅಂದ್ರೆ ಅವ್ರ ಮೇಲೆ ಬಾಂಬ್ಗಳನ್ನ ಹಾಕ್ತಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಈ ಸುರಂಗಗಳನ್ನ ಹೇಗಾದ್ರೂ ಮಾಡಿ ಮುಚ್ಚಬೇಕು ಅಂತ ಬಿಟ್ಟು ದೊಡ್ಡ ದೊಡ್ಡ ಸುರಂಗಗಳನ್ನ ಯಾವ ಮಟ್ಟಕ್ಕೆ ಅಂದ್ರೆ ಆ ಸುರಂಗಗಳಲ್ಲಿ ಎಲೆಕ್ಟ್ರಿಸಿಟಿ ಇರ್ಬೋದು, ವೈಫೈ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಏಕಾಏಕಿ ಕಾರಲ್ಲೂ ಕೂಡ ಆ ಸುರಂಗದಲ್ಲಿ ಹೋಗ್ಬೋದಾಗಿತ್ತು. ಅಂತ ಎಲ್ಲ ಸುರಂಗಗಳನ್ನ ಯಾವ ರೀತಿ ಮುಚ್ಚೋದು ಅಂತ ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ. ಏನಕ್ಕಂದ್ರೆ ಇವಾಗ ಏನಾದ್ರೂ ಈ ಸುರಂಗಗಳನ್ನ ಮುಚ್ಚಿಲ್ಲ ಅಂದ್ರೆ ಇಸ್ರೇಲ್ ಯುದ್ಧವನ್ನ ಸೋತಂಗೆ. ಮುಂದಿನ ದಿನಗಳಲ್ಲಿ ಹಮಾಸ್ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ. ಸೊ ಮತ್ತೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಹೇಗಾದ್ರೂ ಮಾಡಿ ಈ ಸುರಂಗಗಳನ್ನ ಮುಚ್ಚಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಎರಡು ಆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ. ಒಂದು ಸುರಂಗಗಳಲ್ಲಿ ನೀರನ್ನ ಬಿಡೋದು, ಅಂದ್ರೆ ಸಮುದ್ರದ ನೀರು, ಈ ಮೆಡಿಟೇರಿಯನ್ ಸಿ ಇದೆಯಲ್ವಾ ಪಕ್ಕದಲ್ಲಿ, ಸೊ ಆ ನೀರ ಸುರಂಗಗಳಲ್ಲಿ ಬಿಟ್ರೆ ಸುರಂಗದಲ್ಲಿರುವಂತವರೆಲ್ಲ ಏಕಾಏಕಿ ಒಂದೇ ಸಲ ಸತ್ತೋಗ್ತಾರೆ. ಆದ್ರೆ ಇದಕ್ಕೆ ವಿಶ್ವಸಂಸ್ಥೆ ಒಪ್ತಿಲ್ಲ, ಮತ್ತೆ ಹಲವಾರು ದೇಶಗಳು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಏನಕ್ಕಂದ್ರೆ ಸಮುದ್ರದ ನೀರು ತುಂಬಾ ಭೂಮಿಯ ಒಳಗೇನಾದ್ರೂ ಬಿಟ್ರೆ ಅಲ್ಲಿನ ವಾತಾವರಣ ಅನ್ನೋದು ಚೇಂಜ್ ಆಗುತ್ತೆ, ಅಲ್ಲಿನ ಭೂಮಿ ಅನ್ನೋದು ಕಲುಷಿತ ಆಗುತ್ತೆ. ಸೊ ಇದಕ್ಕೆ ಒಪ್ತಿಲ್ಲ. ಬಟ್ ಇಸ್ರೇಲ್ ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲ. ಏನಕ್ಕಂದ್ರೆ ಇವಾಗ ಗಾಜಾ ಕೇವಲ 12 ಕಿಲೋಮೀಟರ್ ಲಾಂಗು, ಲೆಂತ್ ನೋಡ್ಕೊಳ್ಳೋದಾದ್ರೆ, ಉದ್ದ ನೋಡ್ಕೊಳ್ಳೋದಾದ್ರೆ ಕೇವಲ 40 ಕಿಲೋಮೀಟರ್. ಇಂಥ ಚಿಕ್ಕ ಜಾಗದಲ್ಲಿ 500 ಕಿಲೋಮೀಟರ್ ವರೆಗೂ ಈ ಸುರಂಗಗಳನ್ನ ಮಾಡ್ಕೊಂಡಿದ್ದಾರೆ ಹಮಾಸ್ ಅವರು. ಅದರಲ್ಲೂ ಕೂಡ ಮಲ್ಟಿ ಲೇಯರ್, ಅಂದ್ರೆ ಒಂದೇ ಲೇಯರ್ ಅಲ್ಲ, ಹಲವಾರು ಲೇಯರ್ಗಳಲ್ಲಿ ಈ ಸುರಂಗಗಳು ಅನ್ನೋದಿದೆ. ಸೊ ಇವಾಗ ಇಸ್ರೇಲ್ ಯಾವ ರೀತಿ ನಾಶ ಪಡಿಸುತ್ತೆ ಅಂತ ಕಾದ್ ನೋಡ್ಬೇಕು. ಈ ಸುರಂಗಗಳನ್ನೇನಾದ್ರೂ ನಾಶ ಪಡಿಸಿಲ್ಲ ಅಂದ್ರೆ ಖಂಡಿತ ಇಸ್ರೇಲ್ ಯುದ್ಧವನ್ನ ಸೋತಂಗೆ. ಇತ್ತೀಚೆಗೆ ತಾನೇ ಯಾಹ್ಯಾ ಸಿನ್ವರ್, ನಾನು ತುಂಬಾ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೆ, ಇವನ್ನ ಯಾವಾಗ ಸಾಯಿಸ್ತಾರೋ ಅವಾಗ ಇಸ್ರೇಲ್ ನಿಜಕ್ಕೂ ಯುದ್ಧವನ್ನ ಗೆದ್ದಂಗೆ ಅಂತ. ಇನ್ನೇನು ಆಲ್ಮೋಸ್ಟ್ ಅವನ್ನ ಹಿಡ್ಕೊಳೋ ಜಾಗದಲ್ಲಿ ಒಂದು ಸುರಂಗದಿಂದ ಮತ್ತೊಂದು ಸುರಂಗಕ್ಕೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಬಿಟ್ಟು ತಿಳಿದು ಬರ್ತಿದೆ. ಆ ಸುರಂಗಗಳೆಲ್ಲ ಕೂಡ ಈಗ ಸದ್ಯಕ್ಕೆ ಇಸ್ರೇಲ್ ಅವರ ಕೈವಶದಲ್ಲಿ ಇದೆ. ಸೊ ಮೀಟಿಂಗು ಕೂಡ ಯಾಹ್ಯಾ ಸಿನ್ವರ್ ಬರಕಾಗದೆ ಇರೋದ್ರಿಂದ ಕತಾರಲ್ಲಿಂದ ಇಸ್ಮಾಯಿಲ್ ಅವರು ಕೂಡ ಈಜಿಪ್ಟ್ಗೆ ಬಂದು ಮೀಟಿಂಗ್ ಗಳನ್ನ ಅಟೆಂಡ್ ಮಾಡ್ತಿದ್ದಾರೆ. ಅಂದ್ರೆ ಇಸ್ರೇಲ್ಗೂ ಮತ್ತೆ ಹಮಾಸ್ ಅವರಿಗೆ ಸಂಧಾನವನ್ನ ಕುದುರಿಸೋದಕ್ಕೆ. ಏನಕ್ಕಂದ್ರೆ ಮತ್ತೆ ನಾವು ಸ್ವಲ್ಪ ಜನನ ಬಿಡ್ತೀವಿ, ದಯವಿಟ್ಟು ಸ್ವಲ್ಪ ದಿನ ಯುದ್ಧವನ್ನ ನಿಲ್ಲಿಸಿ ಅಂತ. ಯಾಕಂದ್ರೆ ಹಮಾಸ್ ಅವರು ಆಲ್ಮೋಸ್ಟ್ ಎಲ್ಲ ಸರೆಂಡರ್ ಆಗ್ತಿದ್ದಾರೆ ತುಂಬಾ ಕಡೆ, ಮತ್ತೆ ಕೆಲವೊಂದ್ ಕಡೆ ಈಗಲೂ ಯುದ್ಧ ಅನ್ನೋದು ನಡೀತಿದೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಕೂಡ ಸಾಯ್ತಿದ್ದಾರೆ. ಯುದ್ಧ ಅನ್ನೋದು ಈ ರೀತಿ ನಡೀತಿದ್ರೆ ರಷ್ಯಾ ಮತ್ತೆ ಇರಾನ್ ಡೈರೆಕ್ಟ್ ಆಗಿ ಇಡೀ ವಿಶ್ವಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನೀವೇನಾದ್ರೂ ಇದೇ ರೀತಿ ಇಸ್ರೇಲ್ ಜೊತೆ ಸಂಬಂಧಗಳನ್ನ ಮಾಡ್ಕೊಳ್ತಿದ್ರೆ ಅಥವಾ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದ್ರೆ ಮೆಡಿಟೇರಿಯನ್ ಸಿ ಅನ್ನ ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟು ದಿನ ರೆಡ್ ಸಿ ಅಲ್ಲಿ ಯೆಮೆನ್ ಅವರು ಮಾತ್ರ ಹಲವಾರು ಶಿಪ್ ಗಳನ್ನ ಬ್ಲಾಕ್ ಮಾಡ್ತಿದ್ರು, ಅಂದ್ರೆ ಶಿಪ್ ಗಳ ಮೇಲೆ ಅಟ್ಯಾಕ್ ಗಳನ್ನ ಮಾಡ್ತಿದ್ರು. ಈಗ ಇರಾನ್ ಏನಂತ ವಾರ್ನಿಂಗ್ ಕೊಟ್ಟಿದೆ ಅಂದ್ರೆ ಮೆಡಿಟೇರಿಯನ್ ಸಿ, ಈ ಮೆಡಿಟೇರಿಯನ್ ಸಿ ಏನಾದ್ರೂ ಬ್ಲಾಕ್ ಆಯ್ತು ಅಂದ್ರೆ ಇಡೀ ವಿಶ್ವದ ಅರ್ಥವ್ಯವಸ್ಥೆ ಅನ್ನೋದು ತುಂಬಾ ಬಿದೋಗುತ್ತೆ. ಅದರಲ್ಲೂ ಮೈನ್ ಆಗಿ ಯುರೋಪ್ಗೆ ಆಗಿರ್ಬೋದು, ಚೀನಾಗೆ ಆಗಿರ್ಬೋದು, ಮೈನ್ ಆಗಿ ನಮ್ಮ ಭಾರತಕ್ಕೂ ಕೂಡ ತುಂಬಾ ದೊಡ್ಡ ಲಾಸ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಈ ಮೆಡಿಟೇರಿಯನ್ ಸಿ ಅನ್ನೋದೇನಾದ್ರೂ ಒನ್ಸ್ ಬ್ಲಾಕ್ ಆಯ್ತು ಅಂದ್ರೆ ನಾವೇನು ಕೂಡ ಯುರೋಪ್ ದೇಶಗಳ ಜೊತೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವರು ಈ ರೀತಿ ಮೇಜರ್ ಆಗಿ ವಾರ್ನಿಂಗ್ ಕೊಡ್ತಿರೋದು ಯಾಕೆ ಅಂದ್ರೆ ಇಷ್ಟು ದಿನ ಯುದ್ಧ ಅನ್ನೋದು ನಡೀತಿತ್ತು, ಆದ್ರೆ ಯಾವಾಗ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಈ ಸುರಂಗಗಳಲ್ಲಿ ಸಮುದ್ರದ ನೀರನ್ನ ಬಿಡೋಣ ಅಂತ ಪ್ಲಾನ್ ಮಾಡ್ತಿದಾರೋ, ಸೊ ಅವಾಗ್ಲಿಂದ ಇರಾನ್ ಮತ್ತಷ್ಟು ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ಅವ್ರು ಎಷ್ಟರ ಮಟ್ಟಕ್ಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಭಾರತ ಕಾರ್ಗೋ ಶಿಪ್ ಮೇಲೆ ಕೂಡ ಅದು ಆಯಿಲ್ ತಗೋ ಬರ್ತಿತ್ತು. ಎಲ್ಲಿಂದ ಅಂದ್ರೆ ಸೌದಿ ಅರೇಬಿಯಾದಿಂದ ಬರ್ತಿತ್ತು, ಮುಂಬೈಗೆ ಹೋಗ್ಬೇಕಾಗಿತ್ತು. ಅದು ಕೂಡ ಅಟ್ಯಾಕ್ ಆಗಿರೋದು ಎಲ್ಲೋ ರೆಡ್ ಸಿ ಅಥವಾ ಯೆಮೆನ್ ದೇಶದ ಪಕ್ಕದಲ್ಲಿ ಅಲ್ಲ, ನಮ್ಮ ಗುಜರಾತ್ ಇಂದ 200 ನಾಟಿಕಲ್ ಮೈಲ್ಸ್ ದೂರ. ಅಂದ್ರೆ ನಾಟಿಕಲ್ ಮೈಲ್ಸ್ ಅಂದ್ರೆ ನಾರ್ಮಲ್ ಆಗಿ 1.83 ಕಿಲೋಮೀಟರ್, ನಮ್ಮ ಕಿಲೋಮೀಟರ್ ಅಲ್ಲಿ ಹೇಳೋದಾದ್ರೆ. ಸೊ ಅಲ್ಲಿ ಬಂದು ಅಂದ್ರೆ ನಮ್ಮ ಭಾರತದ ಗಡಿ ಹತ್ರ ಬಂದು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅವ್ರೇನಾದ್ರೂ 200 ನಾಟಿಕಲ್ ಮೈಲ್ಸ್ ಇಂದ ಒಳಗಡೆ ಬಂದು ಅಟ್ಯಾಕ್ ಮಾಡಿದ್ರೆ ಅದು ಇಂಟರ್ನ್ಯಾಷನಲಿ ತಪ್ಪಾಗ್ತಿತ್ತು. ಸೊ ನಾವು ಅವ್ರನ್ನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಬಹುದಾಗಿತ್ತು. ಆದ್ರೆ ಈ 200 ನಾಟಿಕಲ್ ಮೈಲ್ಸ್ ಏನಿದೆಯೋ ಅದಾದ ನಂತರ ಅದು ಅಂತಾರಾಷ್ಟ್ರೀಯ ಸಮುದ್ರ ಆಗುತ್ತೆ, ಭಾರತದ ಸಮುದ್ರದ ಗಡಿ ಆಗೋದಿಲ್ಲ. ಸೊ ಅಲ್ಲಿ ಇನ್ನೇನು ಲಾಸ್ಟ್ ಕಾರ್ನರ್ ಅಲ್ಲಿ ಇದ್ದಾಗ ಬಂದು ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಅಟ್ಯಾಕ್ ಮಾಡಿರುವಂತಹ ಶಿಪ್ ಅಲ್ಲಿ ಆಯಿಲ್ ಇತ್ತು ಅಂತ ತಿಳಿದು ಬರ್ತಿದೆ. MVP ಪ್ಲೂಟೋ ಅನ್ನೋ ಒಂದು ಶಿಪ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಸದ್ಯಕ್ಕೆ ಬೆಂಕಿ ಅಂಟ್ಕೊಂಡಿದೆ. ಇರಾನ್ ಅವರು ಯಾವ್ದ್ರ ಮೂಲಕ ಬಂದಿರ್ತಾರೆ ಅಂದ್ರೆ ಡ್ರೋನ್ಗಳ ಮೂಲಕ. ಅಂದ್ರೆ ಡ್ರೋನ್ ಅಂದ್ರೆ ಇವಾಗ ಈ ಇಮೇಜ್ ಅಲ್ಲಿ ಏನ್ ನೋಡ್ತಿರೋ ಈ ತರ ಡ್ರೋನ್ ಅಂತಲ್ಲ, ಯುದ್ಧ ಡ್ರೋನ್ಗಳು. ಸೊ ಇವಾಗ ನೀವು ಈ ಇಮೇಜ್ ಅಲ್ಲಿ ಏನ್ ನೋಡ್ತಿದ್ರು ಈ ರೀತಿಯಾಗಿ ಡ್ರೋನ್ಗಳಲ್ಲಿ ಬಂದು ಅದು ಅಂದ್ರೆ ಫಸ್ಟ್ ಯೆಮೆನ್ ಅಲ್ಲಿ ಪಕ್ಕದಲ್ಲಿ ಅಟ್ಯಾಕ್ ಮಾಡ್ತಿದ್ರು. ಇವಾಗ ಭಾರತದ ಹತ್ರ ಬಂದು ಅಟ್ಯಾಕ್ ಮಾಡೋಷ್ಟು ಇರಾನ್ ಬೆಳೆದಿದೆ ಅಂತ ಹೇಳ್ಬೋದು. ಇದಕ್ಕೆ
ಅಮೆರಿಕ ಹೇಳ್ತಿರೋದು ಇದು ಪಕ್ಕ ಇರಾನ್ ಅವರೇ ಮಾಡಿರೋದು ಅಂತ. ಆದ್ರೆ ಇರಾನ್ ಏನಂತ ಹೇಳ್ತಿದೆ ಅಂದ್ರೆ ಇಲ್ಲ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಮಾಡಿಲ್ಲ ಅಂತ ಬಿಟ್ಟು ಇರಾನ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಿದೆ. ಬಟ್ ಆ ಡ್ರೋನ್ ಯಾವ ದೇಶದ್ದು ಅಂದ್ರೆ ಅದು ಖಂಡಿತ ಇರಾನ್ ಅವ್ರದ್ದೇ. ಮೇ ಬಿ ಅದನ್ನ ಹೌತೀಸ್ ರೆಬೆಲ್ ಅವರು ಕೂಡ ಮಾಡಿರಬಹುದು. ಆದ್ರೆ ಹೌತೀಸ್ ರೆಬೆಲ್ ಅವರಿಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿರೋದು ಇರಾನ್. ಅವರು ಕೇವಲ ನಮ್ಮ ಭಾರತದ ಶಿಪ್ಗಳ ಮೇಲೆಲ್ಲ ಅಮೆರಿಕ ಮೇಲೆ ಡೈರೆಕ್ಟ್ ಆಗಿ ಯುದ್ಧವನ್ನೇ ಮಾಡ್ತಿದ್ದಾರೆ. ಈ ಹೌತೀಸ್ ರೆಬೆಲ್ ಅನ್ನೋರು ವಾರ್ಶಿಪ್ ಗಳ ಮೇಲೆ ಅಂದ್ರೆ ಈ ರೆಡ್ ಸಿ ಅಲ್ಲಿ ವಾರ್ಶಿಪ್ ಗಳನ್ನ ಕಳಿಸ್ಕೊಟ್ಟಿದ್ರು. ಮತ್ತೆ ನ್ಯಾಟೋ ದೇಶಗಳು ಕೂಡ ಹಲವಾರು ವಾರ್ಶಿಪ್ ಕ್ಯಾರಿಯರ್ ಗಳನ್ನ ಕಳಿಸ್ಕೊಟ್ಟಿದ್ರು. ಅವರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಈಗಾಗಲೇ ಅಮೆರಿಕದ ವಾರ್ಶಿಪ್ 4 ಡ್ರೋನ್ ಗಳನ್ನ ಹೊಡೆದಾಕಿದೆ. ಆದ್ರೆ ಅವರು ಅಟ್ಯಾಕ್ ಅನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಿಲ್ಲ. ನಮ್ಮ ವಾರ್ಶಿಪ್ ಗಳು ಕೂಡ INS ಕೊಚ್ಚಿ ಮತ್ತೆ INS ಕಲ್ಕತ್ತಾ ಅನ್ನೋದು ರೆಡ್ ಸಿ ಸಮೀಪದಲ್ಲೇ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಕಮರ್ಷಿಯಲ್ ಶಿಪ್ ಗಳ ಮೇಲೆ ಹೌತೀಸ್ ರೆಬೆಲ್ ಅವರು ಅಟ್ಯಾಕ್ ಮಾಡಬಾರ್ದು ಅಂತ. ಆಗಿದ್ರೂ ಕೂಡ ಭಾರತದ ಸಮೀಪದಲ್ಲಿ ಬಂದು ಗುಜರಾತ್ ಇಂದ 200 ನಾಟಿಕಲ್ ಮೈಲ್ಸ್ ಆಚೆ ಅಟ್ಯಾಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದಕ್ಕೆ ಭಾರತ ಯಾವ ರೀತಿ ಉತ್ತರವನ್ನ ಕೊಡುತ್ತೆ ಅಂತ ಕಾದು ನೋಡಬೇಕು. ಮತ್ತೆ ಯುದ್ಧ ಫೈನಲ್ ಸ್ಟೇಜ್ ನೋಡ್ಕೊಳ್ಳೋದಾದ್ರೆ ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ ಅಂತ ಹೇಳ್ಬೋದು. ಈ ಕಡೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಕೂಡ ಜಾಸ್ತಿ ಜನ ಸಾಯ್ತಿದ್ದಾರೆ, ಆ ಕಡೆ ಹಮಾಸ್ ಅವರು ಕೂಡ ಜಾಸ್ತಿ ಜನ ಸರೆಂಡರ್ ಆಗ್ತಿದ್ದಾರೆ. ಸೊ ಇವಾಗ ಒಂದೇ ಕ್ವಶನ್ ಇರೋದು, ಈ ಸುರಂಗಗಳನ್ನ ಹೇಗಾದ್ರೂ ಮಾಡಿ ನಾಶ ಮಾಡಬೇಕು ಅಂತ. ಅಂದ್ರೆ 500 ಕಿಲೋಮೀಟರ್ ಸುರಂಗನ ನಾಶ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ಇಸ್ರೇಲ್ ತಲೆ ಕೆಡಿಸ್ಕೊಳ್ತಿದೆ. ಈ ಸುರಂಗಗಳನ್ನ ಏನಾದ್ರೂ ನಾಶ ಮಾಡಿದ್ರೆ ಆಲ್ಮೋಸ್ಟ್ ಯುದ್ಧ ನಿಲ್ಲುವಂತ ಪರಿಸ್ಥಿತಿ ಬರುತ್ತೆ. ಏನಕ್ಕಂದ್ರೆ ಇಸ್ರೇಲ್ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ. ಮತ್ತೆ ಇಡೀ ವಿಶ್ವದ ಆರ್ಥಿಕತೆಗೆ ಈ ಹೌತೀಸ್ ರೆಬೆಲ್ ಅವರು ಮತ್ತೆ ಇರಾನ್ ಅವರು ತೊಂದರೆಯನ್ನ ಕೊಡ್ತಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಒತ್ತಡದಿಂದಾದ್ರೂ ಯುದ್ಧವನ್ನ ನಿಲ್ಲಿಸುವಂತ ಸಂದರ್ಭ ಇಸ್ರೇಲ್ಗೆ ಬರ್ಬೋದು. ಸೊ ಆದಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸುರಂಗಗಳನ್ನೆಲ್ಲ ಮುಚ್ಚಬೇಕು ಅಂತ ಬಿಟ್ಟು ಇಸ್ರೇಲ್ ಅವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಏನೇ ಆಗಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಭಾರತ ಇರಾನ್ಗೆ ಆಗಿರ್ಬೋದು ಅಥವಾ ಹೌತೀಸ್ ರೆಬೆಲ್ ಅವರಿಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು? ಅಂದ್ರೆ ಯುದ್ಧವನ್ನ ಮಾಡೋದಕ್ಕಾಗೋದಿಲ್ಲ. ಚಿಕ್ಕದಕ್ಕೆಲ್ಲ ನಾವು ಯುದ್ಧ ಮಾಡಿದ್ರೆ ನಾವು ಪಾಕಿಸ್ತಾನ ರೀತಿ ಆಗ್ಬೇಕಾಗುತ್ತೆ. ಬೇರೆ ಯಾವ ರೀತಿ ಉತ್ತರವನ್ನ ಕೊಡಬಹುದು? ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು. Threats to our nations, they don't sleep. They're watching our every move. Iran, Russia, China, North Korea, ISIS, Al-Qaeda. They may be watching this right now. Our military should not be mistaken for a cable news gabfest show. We don't care what you look like. We don't care who you voted for, who you worship, what you worship, who you love. It doesn't matter if your dad left you millions when he died or if you knew who your father was. We have been honed into a machine of lethal moving parts that you would be wise to avoid if you know what's good for you. We will not be intimidated. We will not back down. We've seen war. We don't want war. But if you want war with the United States of America, there's one thing I can promise you, so help me God. Someone else will